ಹಾಯ್ ಹಲೋ ನಮಸ್ತೆ ಇದು IPL ಧಮಾಕ 2025 ನಾನು ಪ್ರತಿಮಾ ಭಟ್ ನನ್ನ ಜೊತೆ ಇದ್ದಾರೆ ಅವಿನಾಶ್ ಯುವನ್ ಎಸ್ ಅವಿನಾಶ್ IPL ಧಮಾಕ ಈಗ ಶುರುವಾಗ್ತಾ ಇದೆ ಯಾಕಂದ್ರೆ IPL ಫೀವರ್ನ ಸಮಯ IPL ಬಂತು ಅಂತಂದ್ರೆ ಜನ ಎಲ್ಲರೂ ಕೂಡ ಟಿವಿಗೆ ಹುಕ್ ಆನ್ ಆಗ್ತಾರೆ ಅದರಲ್ಲೂ RCB ಅನ್ನುವಂಥ ಘೋಷವಾಕ್ಯ ಮೊಳಗೋದಕ್ಕೆ ಈಗಲೇ ಶುರುವಾಗಿರುತ್ತೆ ಹಾಗಾಗಿ ಈ ಬಾರಿಯ IPL ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ ಎಸ್ ಖಂಡಿತ ಚಾಂಪಿಯನ್ಸ್ ಟ್ರೋಫಿವರೆಗೆ ನಾವೆಲ್ಲರೂ ಕೂಡ ಅಣ್ತಮ್ಮಂದ್ರು ಆದರೆ ಯಾವಾಗ IPL ಸ್ಟಾರ್ಟ್ ಆಗುತ್ತೋ ಒಂಥರ ದಾಯಾದಿಕ್ಕಲ್ಗೆ ಶುರು ಆಗುತ್ತೆ ಕಲಹ ಸೊ ನೀವು ಆಗಲೇ ಹೇಳಿದಾಗೆ IPL ಅನ್ನೋದೊಂದು ಬೇರೆ ರೀತಿಯಾದಂಥ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ನಮ್ಮ 2.5 ತಿಂಗಳು ಮೂಡ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ RCB ಚೆನ್ನಾಗಿ ಆಡಿದ್ರೆ ಮೂಡ್ ಚೆನ್ನಾಗಿರುತ್ತೆ ಏನಾದರೂ ಸ್ಟಾರ್ಟಿಂಗಲ್ಲೇ ಎಡವಟ್ಗಳಾದರೆ ಹಾಗೆ ನಮ್ಮ ಮೂಡ್ ಕೂಡ ಖರಾಬ್ ಆಗ್ತಾ ಹೋಗುತ್ತೆ ಅಂತ ಎಸ್ ಹಾಗೆ ಪ್ರಿಪ್ರೇಷನ್ ಬಾರಿ ಜೋರಾಗಿ ನಡೀತಾ ಇದೆ ಯಾಕಂದ್ರೆ ನೋಡ್ತಾ ಇದ್ದೀವಿ RCB ತಂಡ ಈ ಬಾರಿ ಹೇಗೆ ಕಾಣಿಸ್ತಾ ಇದೆ ಪ್ರಿಪ್ರೇಷನ್ ಹೇಗಿದೆ ಅದ್ರ ಬಗ್ಗೆ ಏನು ಅನಿಸ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಸಿದ್ಧತೆ ನೋಡಿದಾಗ ಎಸ್ ಖಂಡಿತ 18 ವರ್ಷಗಳಲ್ಲಿ ನಾವು ಕಪ್ ಗೆಲ್ಲದೆ ಹೋಗಿರ್ಬೋದು ಬಟ್ ನಮ್ಮ ಹವಾ ಇದೆಯಲ್ಲ ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಫ್ಯಾನ್ ಫಾಲೋಯಿಂಗ್ ಹೆಚ್ಚಾಗ್ತಾ ಇದೆ ನೀವಾಗಲೇ ಕೇಳಿದಾಗೆ ಪ್ರಿಪ್ರೇಷನ್ ಹೇಗಿದೆ ಎಲ್ಲರೂ ಕೂಡ ಕಾಯ್ತಿರೋದು ಒಬ್ಬ ವ್ಯಕ್ತಿಗಾಗಿ ಮೇನ್ ಅದು ವಿರಾಟ್ ಕೊಹ್ಲಿ ಬಟ್ ಅದಲ್ಲದೆ ಈ ಸಲ ರಜತ್ ಪಟ್ಟಿದಾರ್ ಮೇಲೆ ಹೆಚ್ಚಿನ ಫೋಕಸ್ ಇದೆ ಕ್ಯಾಪ್ಟನ್ ಆಗಿರುವಂಥ ಕಾರಣ ಸೊ ಒಂದಷ್ಟು ಪ್ಲೇಯರ್ಗಳು ಬಂದಿದ್ದಾರೆ ರಜತ್ ಬಂದಿದ್ದಾರೆ ಕೃನಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಬಂದಿದ್ದಾರೆ ದೇವದತ್ ಪಡಿಕ್ಕಲ್ ನಮ್ಮ ಕರ್ನಾಟಕದ ಹುಡುಗ ಅವ್ರು ಬಂದಿದ್ದಾರೆ ಸೊ ಇವರೆಲ್ಲ ಬಂದಿರೋದ್ರಿಂದ ಜೊತೆಗೆ ಟಿಮ್ ಡೇವಿಡ್ ಭಾಳ ಸ್ಫೋಟಕವಾದಂಥ ಒಬ್ಬ ಆಲ್ರೌಂಡರ್ ಅವ್ರು ಬಂದಿದ್ದಾರೆ ರೊಮ್ಯಾರಿಯೋ ಶೆಫರ್ಡ್ ಫಾರಿನರ್ ಬಂದಿರೋದು ಸೊ ಇದುವರೆಗೆ ಆಲ್ಮೋಸ್ಟ್ ಒಂದು 10ರಿಂದ 15 ಮಂದಿ ಆಲ್ರೆಡಿ ಕ್ಯಾಂಪ್ ಜಾಯ್ನ್ ಆಗಿದ್ದಾರೆ ಇನ್ನು ಬರಬೇಕಾಗಿರೋದು ವಿರಾಟ್ ಕೊಹ್ಲಿ ಆ್ಯಂಡ್ ಒಂದಷ್ಟು ಫಾರಿನ್ ಪ್ಲೇಯರ್ಸ್ ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಬರಬೇಕು ಅವರಿನ್ನೂ ಕೂಡ ಬಂದಿಲ್ಲ ಸೊ ಟ್ರೈನಿಂಗ್ ಕ್ಯಾಂಪ್ ತುಂಬ ಚೆನ್ನಾಗಿದೆ ಆ್ಯಂಡಿ ಫ್ಲಾರ್ ಒಂದು ಮೆಸೇಜನ್ನು ಕೊಟ್ಟರು ಒಂದು ಹೊಸ ಸೀಸನ್ ಹಳೇದು ಏನಾಗಿದೆ ಅದನ್ನೆಲ್ಲ ಅಲ್ಲಿಗೆ ಬಿಟ್ಬಿಡಿ ಈ ಸಲ ಒಂದು ಹೊಸ ಆರಂಭ ಮಾಡೋಣ ಹೊಸ ಕ್ಯಾಪ್ಟನ್ ಇದ್ದಾರೆ ನಮ್ಮ ಜೊತೆಗೆ RCBಗೆ ಆಡೋದು ಒಂದು ಪ್ರೈಡ್ ಅಂತ ತಿಳ್ಕೊಳ್ಳಿ ಇಂಥ ಒಂದು ಫ್ರಾಂಚೈಸಿಗೆ ಆಡೋದು ನಿಮಗೆ ಪ್ರೈಡ್ ಅಂತ ರಜತ್ ಕೂಡ ಮಾತಾಡಿದ್ರು ಫಸ್ಟ್ ಟೈಮ್ ನಂಗೊಂದು ದೊಡ್ಡ ಜವಾಬ್ದಾರಿ ಇಷ್ಟೊಂದು ಫ್ಯಾನ್ ಬೇಸ್ ಇರುವಂಥ ಒಂದು ಫ್ರಾಂಚೈಸಿಗೆ ಸೊ ನಿಮ್ಮ ಸಪೋರ್ಟ್ ಇರಲಿ ಜೊತೆಗೆ ನನಗಿರುವ ಪ್ಲಸ್ ಪಾಯಿಂಟ್ ಅಂತಂದರೆ ಸೀನಿಯರ್ಸ್ ಇದ್ದಾರೆ ನನ್ನ ಜೊತೆ ವಿರಾಟ್ ಇದ್ದಾರೆ ಭುವನೇಶ್ವರ್ ಕುಮಾರ್ ಕೃನಾಲ್ ಪಾಂಡ್ಯ ಅಂತ ಪ್ಲೇಯರ್ ಇದ್ದಾರೆ ಹೇಸಲ್ವುಡ್ ಆಸ್ಟ್ರೇಲಿಯಾದ ಪೇಸರ್ ಸೊ ಇವರೆಲ್ಲ ಇರೋದ್ರಿಂದ ನನ್ನ ಕೆಲಸ ಸ್ವಲ್ಪ ಸುಲಭ ಆಗುತ್ತೆ ಈ ಸಲ ಅಂತ ನಾನು ಅಂದ್ಕೊಂಡಿದ್ದೀನಿ ಎಂಜಾಯ್ ಮಾಡೋಣ ಒಂದು ಮೆಮೊರಿಯನ್ನು ಕ್ರಿಯೇಟ್ ಮಾಡೋಣ ಅಂತ ಅವರು ಮೆಸೇಜ್ ಕೊಟ್ಟರು ಪ್ರತಿಮಾ ಎಸ್ RCB ನೋಡಿದಾಗ ನಾವು ಅಂದರೆ ಫ್ಯಾನ್ ಫಾಲೋವಿಂಗ್ ಎಷ್ಟು ದೊಡ್ಡದಿದೆ ಅಂತಂದರೆ ಸೋಲ್ಲಿ ಗೆಲ್ಲಿ ಪ್ರತಿ ಪಂದ್ಯ ಕೂಡ ರೋಚಕ ಆಗಿರುತ್ತೆ ಅದನ್ನು ನಾವು ಒಪ್ಪಲೇಬೇಕಾಗುತ್ತೆ ಯಾಕಂದರೆ ಆ ಒಂದು ಫೈಟ್ ಇರುತ್ತೆ ಇನ್ನೇನು ಹೋಯಿತು ಮ್ಯಾಚ್ ಅನ್ನೋ ಅಷ್ಟರ ಹೊತ್ತಿಗೆ ಅದು ಟರ್ನಿಂಗ್ ಪಾಯಿಂಟ್ಗಳಿದೆಯಲ್ಲ ಅದು ಬಹಳ ದೊಡ್ಡ ಸ್ಟ್ರೆಂತ್ RCB ಅದು ಹಾಗಾಗಿ ಈ ಬಾರಿಯ ಟೀಮನ್ನು ನೋಡ್ತಾ ಇದ್ದಾಗ ಪಟೇದಾರ್ ಕ್ಯಾಪ್ಟನ್ಸಿಯಲ್ಲಿ ಕಿಂಗ್ ಕೊಹ್ಲಿಗೆ ಕಮಾಲ್ ಮಾಡುವಂಥ ಅವಕಾಶಗಳು ಹೆಚ್ಚಿದೆ ಅಂತ ಅನ್ಸುತ್ತಾ ಈ ಸಲ ಟೀಮ್ ಫ್ರೆಶ್ ಆಗಿದೆ ಭಾಳ ಮುಖ್ಯವಾಗಿ ನಮ್ಮ ಬೌಲಿಂಗ್ ಸ್ಟ್ರೆಂತ್ ಇದೆ ಯಾಕಂದರೆ ಹಿಂದೆ ಬೌಲಿಂಗ್ ವೀಕ್ ಯಾವಾಗಲೂ RCB ಬ್ಯಾಟಿಂಗ್ ಪವರ್ ಹೌಸ್ ಅಂತ ಹೇಳ್ತಾರೆ ಬಟ್ ಬೌಲಿಂಗ್ ಯಾವಾಗಲೂ ಕೂಡ ರನ್ ಲೀಕ್ ಆಗ್ತಾನೆ ಇರುತ್ತೆ ಬಟ್ ಈ ಸಲ ನಮಗೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಒಂದಷ್ಟು ಯಂಗ್ಸ್ಟರ್ಸ್ ಕೂಡ ಜಾಯ್ನ್ ಆಗಿರೋದ್ರಿಂದ ಟೀಮ್ ತುಂಬ ಚೆನ್ನಾಗಿದೆ ಬಟ್ ಒಂದು ಟೆನ್ಷನ್ ಇದೆ ಪ್ರತಿಮಾ ಏನಂತಂದರೆ ನಮ್ಮ ಫಾರಿನ್ ಪ್ಲೇಯರ್ಸ್ ಏನಿದಾರಲ್ಲ ಇಂಗ್ಲೆಂಡ್ ಪ್ಲೇಯರ್ಸ್ ಮುಖ್ಯವಾಗಿ ಫಿಲ್ ಸಾಲ್ಟ್ ಲಿವಿಂಗ್ಸ್ಟೋನ್ ಹಾಗೇನೆ ಜೇಕಬ್ ಬೆಥೆಲ್ 3 ಜನ ಕೂಡ ಇಂಗ್ಲೆಂಡ್ ಅವರೇನೆ ಬಟ್ 3 ಜನ ಕೂಡ ಒಳ್ಳೆ ಟಚ್ ಅಲ್ಲಿ ಇಲ್ಲ ನಿಜ ಬಹುಶಃ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು ಯಾಕಂದ್ರೆ ಯಾವಾಗಲೂ ಕೂಡ IPL ಮ್ಯಾಚ್ಗಳನ್ನು ನಾವು ಗಮನಿಸುವಂಥದ್ದು ಯಾವುದೇ ತಂಡ ಇರ್ಬೋದು ಅಲ್ಲಿ ಫಾರಿನ್ ಪ್ಲೇಯರ್ಸ್ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡ್ತಾರೆ ಅದರಲ್ಲೂ RCBಗೆ ಬಹಳ ದೊಡ್ಡ ಸ್ಟ್ರೆಂತ್ ಆದದ್ದು AB ಡಿವಿಲಿಯರ್ಸ್ ನಾವು ಮರೆಯೋ ಹಾಗೆ ಇಲ್ಲ ಹಾಗಾಗಿ ಆಪದ್ ಬಾಂಧವ ಈ ಬಾರಿ ಅಂತಹ ಅವಕಾಶಗಳು ಕಡಿಮೆನ ಆಗಿದ್ರೆ ಅಥವಾ ಏನಾದರೂ ಕಮಾಲ್ ಆಗೋ ಚಾನ್ಸಸ್ ಕಂಡು ಬರ್ತಿದ್ಯಾ ಅಂದರೆ ಆ 3 ಫಾರಿನ್ ಪ್ಲೇಯರ್ಸ್ ಅಲ್ಲಿ ಏನು ಪ್ರಮುಖವಾಗಿ ವೀಕ್ನೆಸ್ ಕಾಣಿಸ್ತಾ ಇರುತ್ತೆ ತಮಗೆ ಅಂದರೆ ಯಾರಿಗೂ ಕೂಡ ಒಳ್ಳೆ ರನ್ ಬಂದಿಲ್ಲ ಅಂದರೆ ಲಾಸ್ಟ್ ಆಡಿರುವಂಥ ಸೀರೀಸ್ ಇಂಡಿಯಾಗೆ ಬಂದಿದ್ರು ಸೊ ಆ 3 ಜನ ಕೂಡ ಆ ಸೀರೀಸಲ್ಲಿ ಅಷ್ಟಾ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಯಾಕಂದರೆ ಅದೊಂದು ಒಳ್ಳೆ ಒಂದು ಅವಕಾಶ ಇತ್ತು ಅವರಿಗೆ ಇಂಡಿಯನ್ ಪಿಚ್ಚಿಗೆ ಸೆಟ್ಲ್ ಆಗೋಕ್ಕೆ ಬಟ್ ಜೇಕಬ್ ಬೆಥೆಲ್ ಫಿಲ್ ಸಾಲ್ಟ್ ಲಿವಿಂಗ್ಸ್ಟೋನ್ 3 ಜನ ಕೂಡ ಇಂಗ್ಲೆಂಡ್ ಪ್ಲೇಯರ್ಸ್ ಅಷ್ಟು ಕ್ಲಿಕ್ ಆಗಿಲ್ಲ ಬಟ್ ನಮ್ಮದು ಲೆಗಸಿ ಹೆಂಗಿದೆ ಅಂತಂದರೆ ಕ್ರಿಸ್ ಗೇಲ್ AB ಡಿವಿಲಿಯರ್ಸ್ ನೀವು ಹೇಳಿದ್ರಿ ಶೇನ್ ವಾಟ್ಸನ್ ಫಾಫ್ ಡು ಪ್ಲೆಸಿ ಮ್ಯಾಕ್ಸ್ವೆಲ್ ರಾಸ್ ಟೇಲರ್ ಸೊ ಇಂಥ ಸ್ಟಾರ್ ಸ್ಟಡ್ಡೆಡ್ ಆದಂಥ ಒಂದು ಫಾರಿನ್ ಸೆಟಪ್ ಇತ್ತು ನಮಗೆ ಬಟ್ ಈ ಸಲ ಇರೋದು ಒಳ್ಳೆ ಪ್ಲೇಯರ್ಗಳೇ T20ಗೆ ಹೇಳಿ ಮಾಡಿಸೋಂಥ ಪ್ಲೇಯರ್ಗಳೇ ಬಟ್ ಆ ಫಾರ್ಮ್ ಇದ್ರ ಹಿಂದೆ ಇಲ್ಲ ಬಟ್ ಐ ಥಿಂಕ್ IPLಗೆ ಬಂದ ಮೇಲೆ ಆ ಫಾರ್ಮ್ ಅವ್ರು ಕಂಡುಕೊಳ್ಬೋದು ಇದೇ ಒಂದು ಬೆಸ್ಟ್ ವೇದಿಕೆ ಆಗ್ಬೋದು ಸೊ ಲೆಟ್ಸ್ ಫಿಂಗರ್ಸ್ ಕ್ರಾಸ್ ಅಂತಂತಿದೆ ನಿಜ RCB ಇರುವಂತಹ ಫ್ಯಾನ್ಸ್ ಲೆಕ್ಕಕ್ಕೆ ಹೋದಾಗ ಈ ಬಾರಿ ಎಲ್ಲರೂ ಹೇಳಕ್ಕೆ ಭಯ ಪಡ್ತಾರೆ ಈ ಸಲ ಕಪ್ ನಮ್ದೆ ಅಂತ ಅನ್ನೋದನ್ನ ಆದರೆ ನೋಡೋಣ ಈ ಸಲ ಕಮಾಲ್ ಆಗ್ಬೋದು ಅನ್ಸುತ್ತೆ ಇದು RCB ಕಥೆ ಆಯಿತು ಆದರೆ ತಾವು ಸ್ಟಾರ್ ಪ್ಲೇಯರ್ಗಳ ಬಗ್ಗೆ ಮಾತನಾಡ್ತಾ ಇದ್ರಿ ಈ ಬಾರಿಯ ಸ್ಟಾರ್ ಅಟ್ರಾಕ್ಷನ್ ರಾಜಸ್ಥಾನ್ ರಾಯಲ್ಸ್ ಕಡೆ ಕಾಣಿಸ್ತಾ ಇದೆಯಾ 13 ವರ್ಷದ ಬಾಲಕ ಬಹಳ ದೊಡ್ಡ ಕಮಾಲ್ ಮಾಡುವಂಥ ಸೂಚನೆ ಸುಳಿವು ಸಿಗ್ತಾ ಇದೆಯಾ ಅಂತ ಎಕ್ಸಾಕ್ಟ್ಲಿ ಬಿಡ್ಡಿಂಗ್ ಟೈಮಲ್ಲಿ ನಂಗೆ ಆಶ್ಚರ್ಯ ಆಯಿತು ಒಬ್ಬ 13 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಈತನಿಗೆ ಡೆಲ್ಲಿ ಮತ್ತು RR ಇಬ್ಬರೂ ಕೂಡ ಪೈಪೋಟಿಗೆ ಬೀಳ್ತಾರೆ
ನಮ್ಗೆ ಅನ್ಸುತ್ತೆ ಯಾರು 13 ವರ್ಷ ಹುಡುಗ, ನಾವೆಲ್ಲ 13 ವರ್ಷಕ್ಕೆ ಕರೆಕ್ಟಾಗಿ ಬ್ಯಾಟ್ ಹಿಡಿಯೋಕ್ಕೆ ನಮಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ, ಇವನು ಆಲ್ರೆಡಿ ಪ್ರೂವ್ ಮಾಡಿದಾನೆ ಹುಡುಗ ಅಂತ ನಾನು ಸ್ವಲ್ಪ ಸರ್ಚ್ ಮಾಡಿದೆ ಏನು ಅಂತ. ಬಟ್ ಒಳ್ಳೆ ಕೆಪಬಿಲಿಟಿ ಇರುವಂಥ ಪ್ಲೇಯರ್, 13 ವರ್ಷ, 1.1 ಕೋಟಿಗೆ ರಾಜಸ್ಥಾನ್ ತೊಗೊಂಡಿದ್ದಾರೆ. ಭಾಳ ಮುಖ್ಯವಾಗಿ ಅವತ್ತು ಸಂಜು ಸ್ಯಾಮ್ಸನ್ ಒಂದು ಮಾತನ್ನು ಹೇಳಿದ್ದಾರೆ, ಏನಂತಂದರೆ ನನ್ನ ಪ್ರಕಾರ ತೆಂಡೂಲ್ಕರ್ ಅವರ ಒಂದು ರೆಕಾರ್ಡ್ ಏನಿದೆ, 16 ವರ್ಷಕ್ಕೆ ಅವರು ಏನು ಡೆಬ್ಯೂ ಮಾಡಿದ್ರು, ಸೊ ಅದನ್ನು ಇವರು ಬ್ರೇಕ್ ಮಾಡ್ಬೋದು, 14-15 ವರ್ಷಕ್ಕೆ ಬರ್ಬೋದು ಇವ್ರ ಒಳಗೆ. 1989ನಲ್ಲಿ ತೆಂಡೂಲ್ಕರ್ ಅವರು ಡೆಬ್ಯೂ ಮಾಡಿದ್ರು, ಅದನ್ನು ಇವರು ಬ್ರೇಕ್ ಮಾಡುವಂಥ ಎಲ್ಲ ಚಾನ್ಸಸ್ ಇದೆ ಅಂತ. ಜೊತೆಗೆ ಲಾಂಗ್ ಹಿಟ್ಟಿಂಗ್ ಎಬಿಲಿಟಿ ಇದೆ. 13 ವರ್ಷಕ್ಕೆ ಸಾಮಾನ್ಯವಾಗಿ ಒಬ್ಬ ಹುಡುಗನಿಗೆ ಇರುವಂಥ ಪವರ್ ಇರುತ್ತಲ್ಲ, ಬ್ಯಾಟ್ ಪವರ್, ಸೊ ಅದು ಇವ್ರಿಗೆ ಚೆನ್ನಾಗಿದೆ, ನೀಟಾಗಿ ಕ್ಲಿಯರ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ಅವರು ಆದಷ್ಟು ಬೇಗ ಇಂಡಿಯಾಗೆ ಡೆಬ್ಯೂ ಮಾಡಿದ್ರು ಕೂಡ ಒಂದು 2 ವರ್ಷದಲ್ಲಿ ಅಚ್ಚರಿಲ್ಲ ಅಂತ ಸಂಜು ಸ್ಯಾಮ್ಸನ್ ಹೇಳಿರೋದು. ಇನ್ನೊಂದು ಬೆಸ್ಟ್ ಅಂದರೆ ಪ್ರತಿಮಾ, ಅಂಥ ಒಬ್ಬ ಪ್ಲೇಯರ್ಗೆ 13 ವರ್ಷದ ಹುಡುಗನಿಗೆ ಗುರು ಯಾರಿದ್ದಾರೆ ಹೇಳಿ? ರಾಹುಲ್ ದ್ರಾವಿಡ್ ಇದ್ದಾರೆ. ಸೊ ರಾಜಸ್ಥಾನ್ ಅದಕ್ಕಿಂತ ಬೆಸ್ಟ್ ಗುರು ಯಾರಿದ್ದಾರೆ ಅವ್ರನ್ನ ರೆಡಿ ಮಾಡೋಕೆ? ಸೊ ಅವ್ರಿಗೆ ಸಂಜು ಸ್ಯಾಮ್ಸನ್ ಅಂತ ಒಬ್ಬ ಕ್ಯಾಪ್ಟನ್, ರಾಹುಲ್ ದ್ರಾವಿಡ್ ಅಂತ ಒಬ್ಬ ಮೆಂಟರ್ ಇರೋದು ಮೇ ಬಿ ಆತನಿಗೆ ಒಂದು ವರ. ಡೆಡಿಕೇಶನ್ ಸ್ಟ್ರೆಂತ್ ಎರಡು, ಆ ಬಾಂಡಿಂಗ್ ಇದೆಯಲ್ಲ, ಆ ಬೈಂಡಿಂಗ್ ಇದೆಯಲ್ಲ, ಐ ಥಿಂಕ್ ಕಮಾಲ್ ಗ್ಯಾರಂಟಿ. ಜೊತೆಗೆ ಇನ್ ಪೇ ಮಾಡಬೇಕಿಲ್ಲ ಅವ್ರ ಜೊತೆ ಕೋಚ್ ಮಾಡೋಕ್ಕೆ, ಅವರೇ 1 ಕೋಟಿ ಇವ್ರಿಗೆ ಕೊಡ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಫಿಂಗರ್ಸ್ ಕ್ರಾಸ್, ಅದು ಕೂಡ ನಾನು ಹೇಳೋದು. ಯಾಕಂದರೆ ನಾವು ಕೆಲವರಿಗೆ ತುಂಬ ಬಿಲ್ಡಪ್ ಕೊಟ್ಟಿರ್ತೀವಿ, ಬಟ್ ಅವ್ರು ಹೋಗ್ತಾ ಹೋಗ್ತಾ ಡಲ್ ಆಗ್ತಾರೆ. ಹಂಗೆ ಆಗೋದು ಬೇಡ, ಒಳ್ಳೆ ಶೈನ್ ಆಗಲಿ, ಇವರು ಇಂಡಿಯಾ ಟೀಮಿಗೆ ಬರಲಿ ಅನ್ನೋದು ನಮ್ಮ ಆಶಯ. ಎಸ್, ಒಟ್ಟಾರೆಯಾಗಿ IPL ಈ ಬಾರಿ ಧಮಾಕ ಮಾಡೋದಂತೂ ಗ್ಯಾರಂಟಿ ಅಂತ ಅನ್ಸುತ್ತೆ. ಹಾಗಾಗಿ ಪ್ರತಿನಿತ್ಯ ಕೂಡ IPL ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಒಂದಿಗೆ ನಿಮ್ಮೆದುರಿಗೆ ಬರ್ತಾ ಹೋಗ್ತೀವಿ. ಎಸ್, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.